ಪ್ರದೇಶಗಳು ಏನಾಗ್ತಂದ್ರ ಕಂಡು ಬರುತ್ತವೆ. ಅಂದ್ರ ನಾವು ಈ ರಾಜ್ಯಗಳನ್ನ ಯಾವ ರೀತಿಯಾಗಿ ನೆನಪಿಟ್ಟುಕೊಳ್ಳಬೇಕಂದ್ರ ನಾವು ಈ ನಕ್ಷೆಯ ಮೂಲಕ ನಾವು ಏನ್ ಮಾಡ್ಬೋದು ಅಂದ್ರ ಈ ರಾಜ್ಯಗಳನ್ನ ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನ ನೆನಪಿಟ್ಟುಕೊಳ್ಳಬಹುದು. ಅಂದ್ರ ನಾ ಇಲ್ಲಿ ಮಾರ್ಕ್ ಮಾಡ್ಕೋತಾ ರಾಜ್ಯಗಳನ್ನ ಹೇಳ್ತಾ ಹೋಗ್ತೀನಿ ನೋಡ್ರಿ. ಇದು ಹಿಮಾಚಲ ಪ್ರದೇಶ, ಪಂಜಾಬ್, ಹರಿಯಾಣ, ರಾಜಸ್ಥಾನ್, ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ್, ತೆಲಂಗಾಣ, ಒಡಿಶಾ, ಛತ್ತೀಸ್ಗಢ, ಪಶ್ಚಿಮ ಬಂಗಾಳ, ಜಾರ್ಖಂಡ್, ಬಿಹಾರ್, ಉತ್ತರ ಪ್ರದೇಶ್, ಉತ್ತರಾಖಂಡ್, ಮಧ್ಯಪ್ರದೇಶ್, ಸಿಕ್ಕಿಂ, ಅಸ್ಸಾಂ, ಅರುಣಾಚಲ ಪ್ರದೇಶ್, ನಾಗಾಲ್ಯಾಂಡ್, ಮಣಿಪುರ್, ಮಿಜೋರಾಂ, ತ್ರಿಪುರಾ, ಮೇಘಾಲಯ. 28 ರಾಜ್ಯಗಳು ಅಂತಕ್ಕಂಥದ್ದು ನೋಡ್ರಿ. ಇದು 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 ಪ್ರಸ್ತುತವಾಗಿ ಹೀಗೆ 28 ರಾಜ್ಯಗಳು ಏನಾಗ್ತವೆ ಅಂದ್ರ ನಮ್ಮ ಭಾರತ ದೇಶದಲ್ಲಿ ಕಂಡು ಬರ್ತಿರ್ತಾವಂತಕ್ಕಂಥದ್ದು 28 ರಾಜ್ಯಗಳಂತಕ್ಕಂಥದ್ದು. ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ. ಹಿಮಾಚಲ ಪ್ರದೇಶ್, ಪಂಜಾಬ್, ಹರಿಯಾಣ, ರಾಜಸ್ಥಾನ್, ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ್, ತೆಲಂಗಾಣ, ಒಡಿಶಾ, ಛತ್ತೀಸ್ಗಢ, ಪಶ್ಚಿಮ ಬಂಗಾಳ, ಜಾರ್ಖಂಡ್, ಬಿಹಾರ್, ಉತ್ತರ ಪ್ರದೇಶ್, ಉತ್ತರಾಖಂಡ್, ಮಧ್ಯಪ್ರದೇಶ್, ಸಿಕ್ಕಿಂ, ಅಸ್ಸಾಂ, ಅರುಣಾಚಲ ಪ್ರದೇಶ್, ನಾಗಾಲ್ಯಾಂಡ್, ಮಣಿಪುರ್, ಮಿಜೋರಾಂ, ತ್ರಿಪುರಾ, ಮೇಘಾಲಯ. ಹೀಗೆ 28 ರಾಜ್ಯಗಳು ಏನಾಗ್ತಂದ್ರ ಪ್ರಸ್ತುತವಾಗಿ ಕಂಡು ಬರ್ತಾವಂತಕ್ಕಂಥದ್ದು. ಒಟ್ಟು 8 ಕೇಂದ್ರಾಡಳಿತ ಪ್ರದೇಶಗಳು ಕಂಡು ಬರ್ತಾವಂತಕ್ಕಂಥದ್ದು. 8 ಕೇಂದ್ರಾಡಳಿತ ಪ್ರದೇಶ ಅಂದ್ರ 1 ಲಡಾಖ್ ಅಂತಕ್ಕಂಥದ್ದು, 2 ಜಮ್ಮು ಕಾಶ್ಮೀರ್, 3 ದೆಹಲಿ, 4 ಚಂಡೀಗಢ, ಇಲ್ಲಿ ದಾದ್ರಾ ನಗರ್ ಹವೇಲಿ ಮತ್ತು ದಿಯು ದಮನ್. ಮೊದಲು ಈ ದಾದ್ರಾ ನಗರ್ ಹವೇಲಿ ಮತ್ತು ದಿಯು ದಮನ್ ಏನಿದ್ದು ಅಂದ್ರ ಪ್ರತ್ಯೇಕವಾದಂತ ಕೇಂದ್ರಾಡಳಿತ ಪ್ರದೇಶಗಳಾಗಿದ್ದು, ಆದರೆ ಈಗ ಎರಡನ್ನ ಸೇರಿಸಿ ಒಂದೇ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಲಾಗಿದೆ. ದಾದ್ರಾ ನಗರ್ ಹವೇಲಿ ಮತ್ತು ದಿಯು ದಮನನ್ನ ಸೇರಿಸಿ ದಮನನ್ನ ರಾಜ್ಯದನ್ನಾಗಿ ಮಾಡಿಕೊಳ್ಳುವುದರ ಮೂಲಕ ಈಗ ಕೇವಲ ಒಂದು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಲಾಗಿದೆ ಅಂತಕ್ಕಂಥದ್ದು. ಇಲ್ಲಿ ಲಕ್ಷದ್ವೀಪ, ಇಲ್ಲಿ ಪುದುಚೇರಿ, ಇಲ್ಲಿ ಅಂಡಮಾನ್ ನಿಕೋಬಾರ್. 8 1 2 3 4 5 6 7 8 ಹೀಗೆ 8 ಕೇಂದ್ರಾಡಳಿತ ಪ್ರದೇಶಗಳು ಏನಾಗ್ತಾವ ಅಂದ್ರ ಪ್ರಸ್ತುತವಾಗಿ ನಮ್ಮ ಈ